ಜಗತ್ತಿನೊಳಗೆ ಊರೊಳಗೆ ನಮಗೆಲ್ಲರೂ ಗೌರವ ಕೊಡಬೇಕಾಗಿತ್ತಂದ್ರೆ ನಾವು ಹೇಗಿರ್ಬೇಕು? ಅಹಿಂಸಾ ಪರಿಪಾಲಕರಾಗಿರಬೇಕು. ಅದನ್ನೇ ಉಸಿರಬೇಕು. ಒಂದು ಇರುವಿಗೆ ಸಹಿತ ನೋವು ಮಾಡಬಾರದು, ಹಾಗೆ ಬದುಕು. ಆದರೆ ಏನು ಮಾಡೋದು? ಕೆಲವರಿಗೆ ಇದು ಆಗಿ ಬರೋದಿಲ್ಲ. ಇನ್ನೊಬ್ಬರಿಗೆ ಹಿಂಸೆ ಮಾಡಿದಾಗನ, ಇನ್ನೊಬ್ಬರ ಮನಸ್ಸಿಗೆ ನೋವು ಕೊಟ್ಟಾಗನ ಸಂತೋಷ ಆಗ್ತದ, ಸಮಾಧಾನ ಅಂತ ಅನಿಸ್ತದ ಕೆಲವರಿಗೆ. ಹಾಗೆ ಇಲ್ಲೊಂದು ಸಿರಿವಂತ ಕುಟುಂಬ, ತಂದೆ ತಾಯಿ 100 ಎಕರೆ ಜಮೀನು ಗಳಿಸಿದ್ರು, ಸುಂದರವಾದ ಭವ್ಯವಾದ ಮನೆಗಳನ್ನು ಕಟ್ಟಿದ್ರು. ತಮ್ಮ 2 ಗಂಡು ಮಕ್ಕಳಿಗೆ ಮದುವೆ ಮಾಡಿ ಇಬ್ಬರಿಗೂ ಹಂಚಿಕೊಟ್ರು. ನೀನೊಂದು 50 ಎಕರೆ ತಗೋ, ಒಂದು ಮನೆ ತಗೋ, ನೀನು 50 ಎಕರೆ ಜಮೀನು ತಗೋ, ನೀನು ಒಂದು ಮನೆ ತಗೋ ಅಂತ ಹಂಚಿಕೊಟ್ಟು ಮುಂದೇನು ಮಾಡಿದರು? ದೈವಾಧೀನರಾದರು. ಆವಾಗ ಇಬ್ಬರು ಅಣ್ಣ ತಮ್ಮಂದಿರ ಸುಂದರವಾದ ಸಂಸಾರ ಸಾಗಿತ್ತು. ಲಗ್ನ ಆದ 1 ವರ್ಷ ಅನುಗೊಡದನ ತಮ್ಮನಿಗೆ ಒಂದು ಗಂಡು ಮಗು ಆಗಿತ್ತು, ಅಣ್ಣನಿಗೆ ಆಗಲಿಲ್ಲ. ಆವಾಗ ತಮ್ಮ ಕನಸು ಕಾಣುತ್ತಿದ್ದ, 5 ವರ್ಷ ಆಗ್ಯದ ಲಗ್ನ ಆಗಿ, ನಮ್ಮ ಅಣ್ಣನಿಗೆ ಮಗುನ ಆಗಿಲ್ಲ, ನನಗೊಂದು ಗಂಡು ಮಗು ಅದ. ಆದ್ದರಿಂದ ನಮ್ಮ ಅಣ್ಣನಿಗೆ ಮಗು ಆಗಿಲ್ಲ ಅಂದ ಬಳಿಕ ನಮ್ಮ ಅಣ್ಣನ 50 ಎಕರೆ ಜಮೀನ, ಆ ಭವ್ಯವಾದ ಬಂಗ್ಲೆ, ಅದು ಸಹಿತ ನನ್ನ ಮಗನಿಗೆ ಸೇರುತ್ತದಲ್ಲ, ಬರ್ತದಲ್ಲ ಅಂತ ತಿಳ್ಕೊಂಡು ಸಂತೋಷ ಪಡುತ್ತಿದ್ದ. ಒಳಗ ಒಂದಿಷ್ಟು ನಗುತ್ತಿದ್ದ. ಆದರೆ ಏನು ಮಾಡೋದು? ಮುಂದೆ 5-6 ವರ್ಷ ಕಳೆದ ಬಳಿಕ ಅಣ್ಣನಿಗೂ ಸಹಿತ ತಮ್ಮನಿಗೆ ಆದಂಗನ ಒಂದು ಗಂಡು ಮಗು ಆಯಿತು. ಆವಾಗ ನಗು ಹೋಯಿತು, ದುಃಖ ಬಂತು. ಕನಸ ನನಸಾಗಲಿಲ್ಲ, ಕನಸಾಗಿನ ಉಳಿತು. ಆವಾಗ ಮನಸ್ಸು ಹಿಂಗೆ ಕೆಲಸ ಮಾಡಿತಲ್ಲ, ನಾನೇನು ಕನಸು ಕಟ್ಟಿದ್ದೆ ಅದು ನನಸು ಆಗಲಿಲ್ಲಲ್ಲ ಅಂತ ತಿಳ್ಕೊಂಡು ಬುದ್ಧಿ ಭ್ರಮಣ ಆಯಿತು, ಮನಸ್ಸ ಹೊಯ್ದಾಡಕತ್ತೀತು. ಆವಾಗ ಕೆಟ್ಟ ವಿಚಾರ ಬಂತು, ನಮ್ಮ ಅಣ್ಣನ ಆಸ್ತಿ ನನಗೆ ಬರಬೇಕಾಗಿತ್ತು ಅಂದ್ರೆ ಅದಕ್ಕೆ ಇದೊಂದು ಉಪಾಯ ಅಂತ ಭಾವಿಸಿಕೊಂಡು, ಏನು ದಿನಂಪ್ರತಿ ಒಬ್ಬ ಓಣಿಯೊಳಗೆ ಮಿಠಾಯಿ ಮಾರೋ ಮನುಷ್ಯ ಬರುತ್ತಿದ್ದ, ಅವ ಅಣ್ಣನ ಮಗನ್ನ ಎತ್ಕೋತಿದ್ದ, ಮುದ್ದು ಮಾಡುತ್ತಿದ್ದ. ರೊಕ್ಕ ರೂಪಾಯಿ ಇರಲಾರ್ದಂಗೆ ಆ ಮಗುವಿನ ಕೈಯೊಳಗೆ ಒಂದಿಷ್ಟು ಸಿಹಿ ಮಿಠಾಯಿ ಕೊಟ್ಟು ಹೋಗುತ್ತಿದ್ದ. ಇದನ್ನು ತಮ್ಮ ನೋಡಿದ್ದ. ಆವಾಗ ಅವನ ತಲೆಯಾಗ ವಿಚಾರ ಬಂತು, ಹೇಗೂ ಒಬ್ಬ ಮಿಠಾಯಿ ಮಾರೋ ಮನುಷ್ಯ ನಮ್ಮ ಅಣ್ಣನ ಮಗನಿಗೆ ಮುದ್ದು ಮಾಡ್ತಾನ, ಪ್ರೀತಿ ಮಾಡ್ತಾನ, ಒಂದಿಷ್ಟು ಪುಕ್ಕಟೆಯಾಗಿ ಮಿಠಾಯಿ ಕೊಟ್ಟು ಹೋಗ್ತಾನ, ಅವನಿಗೆ ನಾನು 1 ಲಕ್ಷ ರೂಪಾಯಿ ಕೊಟ್ಟು ಅದರೊಳಗೆ ಒಂದಿಷ್ಟು ವಿಷ ಬೆರೆಸಿ ನೀನು ಮಿಠಾಯಿ ಕೊಡು, ನಮ್ಮ ಅಣ್ಣನ ಮಗ ಹೋಗ್ತಾನ, ಅವನ ಆಸ್ತಿ ನನ್ನ ಮಗನಿಗೆ ಆಗತ್ತದಂತ ಹೀಗೆ ಹೇಳಬೇಕಂತ ತಿಳ್ಕೊಂಡು ಭಾವಿಸಿಕೊಂಡಿದ್ದ. ಮಾರನೇ ದಿವಸ ಯಥಾ ಪ್ರಕಾರ ಮಿಠಾಯಿ ಮಾರೋ ಮನುಷ್ಯ ಬಂದ. ಇವ ಬಾಗಲದೊಳಗನ 1 ಲಕ್ಷ ರೂಪಾಯಿ ಹಿಡ್ಕೊಂಡು ನಿಂತಾನ. ಅವ ಸಿಹಿ ಬೇಕೇನ್ರಿ ಸಿಹಿ ಅಂತ ಮಾರ್ಕೋತ ಬಂದ. ಇವ ತಮ್ಮಿದ್ದಲ್ಲ ನಿಲ್ಲಂದ, ನಿಂತ. ಎಷ್ಟು ವರ್ಷ ಆಯಿತು ನೀನು ಮಿಠಾಯಿ ಮಾರಾಕತ್ತಿ ಅಂದ. 25 ವರ್ಷ ಅಂದ. 25 ವರ್ಷದೊಳಗೆ ಎಷ್ಟು ಸಂಪತ್ತ ಗಳಿಸಿ ಅಂದ. ಅವ ಹೇಳಿದ, ಮಿಠಾಯಿ ಮಾರೋ ಮನುಷ್ಯ, ನಾ ಏನು ಭಾಳ ಗಳಿಸಿಲ್ಲ, ನನ್ನ ಬದುಕಿಗೆ ಎಷ್ಟು ಬೇಕು, ಸಮಾಧಾನಕ್ಕೆ ಸಂತೃಪ್ತಿಗೆ ಎಷ್ಟು ಸಂಪತ್ತು ಬೇಕಲ್ಲ, ಮಡದಿ ಮಕ್ಕಳಿಗಾಗಿ ಅಷ್ಟನ್ನು ಮಾತ್ರ ಗಳಿಸೀನಿ. ಭಾಳ ಸುಂದರವಾಗಿ ನನ್ನ ಜೀವನ ಸಾಗ್ಯದ.
ಅಂತ ಹೇಳಿದ. ಅವಾಗಿವ ಅಂದ, ತಮ್ಮಂದ 25 ವರ್ಷ ನೀನು ವ್ಯಾಪಾರ ಮಾಡಿದ್ರೂ ಸಹಿತ ಲಕ್ಷಾಧೀಶ ಆಗಿಲ್ಲ ಅಂದ ಬಳಿಕ ನೀನು ವ್ಯಾಪಾರ ಮಾಡಿ ಉಪಯೋಗಿಲ್ಲ, ನಿಷ್ಪ್ರಯೋಜಕ. ಅದಕ್ಕೆ ನೀನು ಈ ಕ್ಷಣದೊಳಗೆ ಲಕ್ಷಾಧೀಶ ಆಗಬೇಕಾಗಿತ್ತಂದ್ರೆ ನಾನೊಂದು ಮಾತು ಹೇಳ್ತೀನಿ, ನಡೆಸ್ತಿದ್ದೇನು ಅಂತ ಅವನಿಗೆ ಹೇಳಿದ. ಅವ ಅಂದ, ಏನದು ಅಂದ. ಇವ ಅಂದ, ಈಗೇನು ಮುಂದೆ ನಮ್ಮ ಅಣ್ಣನ ಮನೆ ಬರ್ತದಲ್ಲ, ದಿನಂಪ್ರತಿ ನಮ್ಮ ಅಣ್ಣನ ಮಗನಿಗೆ ಮುದ್ದು ಮಾಡಿ ಮಿಠಾಯಿ ಕೊಟ್ಟು ಹೋಗುತ್ತಿದ್ದಲ್ಲ, ಆ ಮಿಠಾಯಿದೊಳಗೆ ಆ ಸಿಹಿಯೊಳಗೆ ಒಂದಿಷ್ಟು ವಿಷ ಬೆರೆಸಿ ಕೊಟ್ಟು ಅಂದ್ರೆ ನಿನಗೆ ನಾನು 1,00,000 ರೂಪಾಯಿ ಕೊಡ್ತೀನಿ. ಈ ಕ್ಷಣದೊಳಗನ ನೀ ಏನಾಗ್ತಿದಿ, ಲಕ್ಷಾಧೀಶ ಆಗ್ತಿದಿ, ನೋಡು ವಿಚಾರ ಮಾಡು ಅಂದ. ಅವ ವಿಚಾರ ಮಾಡಿದ. ಇವ ಏನು ಹೇಳಿದ್ದಲ್ಲ, ಇವನಂಥ ಬುದ್ಧಿ ಇರಲಿಲ್ಲ. ಅವ ಸ್ವಲ್ಪ ಆಧ್ಯಾತ್ಮ ಜೀವಿ ಇದ್ದ. ಯಾರು? ಮಿಠಾಯಿ ಮಾರೋ ಮನುಷ್ಯ. ಒಳ್ಳೆಯ ಸ್ವಭಾವ ಇತ್ತು, ಒಳ್ಳೆಯ ಮನಸ್ಥಿತಿ ಇತ್ತು, ವಿಶಾಲ ಹೃದಯ ಇತ್ತು. ಅವ ಒಂದು ಮಾತು ಹೇಳಿದ, ನೀವು ನನಗೆ 1,00,000 ರೂಪಾಯಿ ಕೊಡ್ತೀರಿ, ನಾನು ಲಕ್ಷಾಧೀಶ ಆಗ್ತೀನಿ. ಆದರೆ ಏನು ಮಾಡಬೇಕು? ಸಿಹಿಯೊಳಗೆ ವಿಷ ಬೆರೆಸಿ ಅದು ನಿಮ್ಮ ಅಣ್ಣನ ಮಗನಿಗೆ ನೀವು ಕೊಡಬೇಕಂತ ಹೇಳಿರಲ್ಲ. ಆದರೆ ಒಂದು ತಿಳ್ಕೊಳ್ಳಿ ಮಹಾನುಭಾವರೇ, ಈ ಜಗತ್ತಿಗೆ ದೇವ್ರ ನನ್ನ ಎದಕ್ಕೆ ಕಳಿಸ್ಯಾನ ಗೊತ್ತದ ಏನು? ಈ ಭೂಮಂಡಲಕ್ಕೆ ದೇವ್ರ ನನ್ನ ಎದಕ್ಕೆ ಕಳಿಸ್ಯಾನಂದ್ರೆ ಸಿಹಿ ಮಾರಂತ ಕಳಿಸ್ಯಾನ ಹೊರತು ವಿಷ ಮಾರಬೇಡ ಅಂತ ಕಳಿಸಿಲ್ಲ. ವಿಷ ಮಾರಾಕ ಕಳಿಸಿಲ್ಲ, ಸಿಹಿ ಮಾರಾಕ ಕಳಿಸ್ಯಾನ. ಅಷ್ಟೇ ಅಲ್ಲ, ಮುಂದುವರೆದು ಇನ್ನೊಂದು ಬೆಲೆ ಬಾಳುವಂಥ ಮಾತನ್ನು ಹೇಳಿದ. 1,00,000 ರೂಪಾಯಿ ನಿಮ್ಮ ಕೈಯೊಳಗನ ಅದ, ಆದ್ರೆ ಇಷ್ಟು ತಲೆ ಕೆಡಿಸೈತಿ ಅಂದ ಬಳಿಕ ನಿಮ್ಮ 1,00,000 ರೂಪಾಯಿ ನನ್ನ ಕೈಯೊಳಗೆ ಬಂದ್ರೆ ನಂದು ತಲೆ ಕೆಡಿಸ್ತದ. ಅದಕ್ಕೆ ನಿಮ್ಮ 1,00,000 ನಿಮ್ಮ ಕೈಯೊಳಗನ ಇರಲಿ, ನಾನು ಮಾತ್ರ ಇಂಥ ಹಿಂಸೆಯನ್ನು ಮಾಡೋದಿಲ್ಲ. ಮುದ್ದಾದ ಮಗುವನ್ನು 1,00,000 ರೂಪಾಯಿದ ಆಸೆಗಾಗಿ ಕೊಲ್ಲುವುದಿಲ್ಲ. ನಾನು ಜೀವನದ ತುಂಬೆಲ್ಲ ಅಹಿಂಸಾವಾದಿಯಾಗಿ ಬದುಕಬೇಕಂತ ಕನಸು ಕಟ್ಟಿಕೊಂಡಿನಿ ಹೊರತು ಇನ್ನೊಬ್ಬರು ಕೊಡುವ ದುಡ್ಡನ್ನು ಗಳಿಸಿ ಲಕ್ಷಾಧೀಶ ಆಗಿ ಬದುಕಬೇಕಂತ ಕನಸು ಕಟ್ಟಿಲ್ಲ. ಆದ್ದರಿಂದ ನನ್ನಿಂದ ಈ ಕೆಲಸ ಆಗೋದಿಲ್ಲ ಅಂದ. ಆವಾಗ ಇವ ಅಂದ, ಹಾಗಾದ್ರೆ ಈ ಊರಾಗ ಮಿಠಾಯಿ ಮಾರೋದು ಕಠಿಣ ಆದೀತು ನಿಂದು ಅಂದ. ಅಂದ್ರೆ ಹೇಳೋ ಉದ್ದೇಶ ಬರಲಾರ್ದಂಗೆ ಮಾಡ್ತೀನಿ ನಂದ. ಅವ ಅಂದ, ಮಿಠಾಯಿ ಮಾರೋ ಮನುಷ್ಯ, ನನಗೆ ಇದು ಒಂದ ಊರಿಲ್ಲ ಅಂದ. ನನಗೆ ಇದು ಒಂದ ಊರಿಲ್ಲ, ರಗಡದಾವು. ನಿಮ್ಮಂಥ ಹಿಂಸೆ ತುಂಬಿರತಕ್ಕಂಥ ಗುಣದವ್ರ ಜೊತೆಗೆ ನಾನು ವ್ಯಾಪಾರ ಮಾಡೋದಿಲ್ಲ. ಅವ ಹೇಗಿರ್ಬೇಕು, ಅವನ ಮನಸ್ಥಿತಿ ಹೇಗಿರ್ಬೇಕು? ನಿಮ್ಮಂಥವ್ರು ಕೂಡ ನಾವು ವ್ಯಾಪಾರ ಮಾಡೋದಿಲ್ಲ. ಯಾರು ನನ್ನಂಥ ಗುಣಶೀಲರಿರ್ತಾರಲ್ಲ, ಸದ್ಗುಣವಂತರು, ಸತ್ ಚಾರಿತ್ರ್ಯವಂತರು, ಸುಗುಣವಂತರು, ಅಂಥವ್ರ ಜೊತೆಗೆ ನಾನು ವ್ಯವಹಾರ ಮಾಡ್ತೀನಿ. ನಿನ್ನೂರಾಗ ನೀನ ಇರು ಅಂತ ಹೇಳಿ ಹೋದಾವ, ಇನ್ನೂ ಬಂದಿಲ್ಲವ. ಹೇಗಿರ್ಬೇಕು ಮನಸ್ಸು? ಹೇಗಿರ್ಬೇಕು? 1,00,000 ರೂಪಾಯಿ ಕೊಟ್ಟರು ಸಹಿತ ಇನ್ನೊಬ್ಬರಿಗೆ ನಾ ತ್ರಾಸು ಕೊಡೋದಿಲ್ಲ ಅನ್ನುವಂಥ ಭಾವ ಎಲ್ಲಿ? ಅದ 1,00,000 ರೂಪಾಯಿ ಕೊಡ್ತೀನಿ, ಇಂಥವ್ರನ್ನ ಮುಗಿಸು ಅಂದ್ರೆ ರಾತ್ರಿ ಮುಗಿಸುವಂಥ ನಾವೆಲ್ಲಿ? ಎಷ್ಟು ಮಂದಿ ಮುಗಿಸೋದಲ್ಲ? ಆಸೆ ಆಮಿಷಕ್ಕಾಗಿ ಹೊರಗಿನವ್ರನ್ನೆಲ್ಲ, ಮನೆಯೊಳಗಿರ್ತಕ್ಕಂಥವ್ರನ್ನ ಮನೆಯೊಳಗೆ ಎಷ್ಟು ಮಂದಿ ಮುಗಿಸಿಲ್ಲ ನೋಡಿರಿಲ್ಲ? ನ್ಯೂಸ್ ಪೇಪರ್ದೊಳಗೆ, ಮೊಬೈಲ್ದೊಳಗೆ ಆಸ್ತಿಗಾಗಿ, ಕನಕ ಕಾಂಚನಕ್ಕಾಗಿ, ಅಧಿಕಾರ ಅಂತಸ್ತಿಗಾಗಿ ಎಂತೆಂಥವ್ರನ್ನ ಮುಗಿಸಿಲ್ಲ. ಊಟದೊಳಗೆ ವಿಷಪ್ರಾಶನ ಮಾಡಿ ಮುಗಿಸಿದವ್ರದಾರ. ಹರಿತವಾದ ಕತ್ತಿ ಖಡ್ಗಗಳಿಂದ ಮುಗಿಸಿದವ್ರದಾರ.
ರೊಕ್ಕ ರೂಪಾಯಿದ ಆಸೆಗಾಗಿ ಇಂಜೆಕ್ಷನ್ ಮಾಡಿ ಮುಗಿಸಿದವ್ರದಾರ. ನಡೆಯುವುದಿಲ್ಲೇನು ನಿತ್ಯ ಬದುಕಿನೊಳಗೆ ಮನುಷ್ಯನನ್ನು ಕೊಲೆ ಮಾಡತಾನ. ಇದಕ್ಕಿಂತ ದುರಂತದ ಏನು ಜಗತ್ತಿನೊಳಗೆ? ಇದಕ್ಕಿಂತ ಮಿಗಿಲಾದ ಅಧರ್ಮ ಐತೇನು? ಮಕ್ಕಳು ತಂದೆ ತಾಯಿಗಳನ್ನ ಮುಗಿಸಾಕತ್ಯಾರ. ಎದ್ರ ಸಲುವಾಗಿ? ಆಸ್ತಿ ಸಲುವಾಗಿ. ಏನು ಉಳಿತು ಜಗತ್ತಿನೊಳಗೆ? ಯಾರು ಕಷ್ಟಪಟ್ಟು 9 ತಿಂಗಳುಗಳ ಕಾಲ ಹೊತ್ತು ಹೆತ್ತು ಲಾಲನೆ ಪಾಲನೆ ಸಂರಕ್ಷಣೆ ಮಾಡಿ ಯಾರು ಈ ಸತ್ಯಂ ಶಿವಂ ಸುಂದರಂ ಅನ್ನುವಂತಹ ಜಗತ್ತಿಗೆ ಬರಲಿಕ್ಕೆ ಕಾರಣಕರ್ತರಾಗಿದ್ರೋ ಅವರನ್ನೇ ಮಕ್ಕಳು ಮುಗಿಸ್ತಾರಂದ್ರೆ ಇದಕ್ಕಿಂತ ಹಿಂಸೆ ಅದ ಏನು ಜಗತ್ತಿನೊಳಗೆ? ಮಾವ ಅಳಿಯನ ಮುಗಿಸಾಕತ್ಯಾನ, ಅಳಿಯ ಮಾವನ ಮುಗಿಸಾಕತ್ಯಾನ, ಸೊಸಿ ಅತ್ತಿ ಮುಗಿಸ್ಬೇಕಂತಾಳ, ಅತ್ತಿ ಸೊಸಿನ ಮುಗಿಸ್ಬೇಕಂತಾಳ. ಒಟ್ಟು ಎಲ್ಲರೂ ಒಬ್ರನ್ನೊಬ್ರು ಮುಗಿಸವ್ರೇ. ಮುಗಿಸಲಾರ್ದವ್ರು ಒಬ್ಬರು ಇಲ್ಲ.